ಇಂದಿರಾ ಗಾಂಧಿ ಮತ್ತು ದೇವರಾಜ್ ಅರಸ್ ಅವರ ಕಾಲದಲ್ಲಿ ಇದ್ದಂತಹ ರಾಜಕೀಯ ಸನ್ನಿವೇಶ ಏನು, ಆಗ ರಾಜಕೀಯ ನಾಯಕರ ನಡೆ ಹೇಗಿರ್ತಿತ್ತು ಅಧಿಕಾರಕ್ಕಾಗಿ. ಸೊ ಅಧಿಕಾರಕ್ಕಾಗಿ ತಂತ್ರಗಳು ಪ್ರತಿತಂತ್ರಗಳು ಆಂತರಿಕವಾಗಿ ಒಂದೇ ಪಕ್ಷದಲ್ಲಿದ್ರೂ ಕೂಡ ಹೇಗೆ ನಡೀತಾ ಇತ್ತು. ಕೆಂಗಲ್ ಹನುಮಂತಯ್ಯನಂತ ಮೇಧಾವಿ ಮುಖ್ಯಮಂತ್ರಿಗೆ ಬಿಡಲಿಲ್ಲ. ಅವರು ವಿಧಾನಸೌಧವನ್ನು ಕಟ್ಟಿದ್ರೆ ಹೊರತು ಅವರು ಅಲ್ಲಿ ಒಂದು ದಿವಸ ಕೂಡ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಜನಗಳು ಯಾವ ರೀತಿ ಮನಸ್ಸು ಮಾಡಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕಿದ್ರು, ಅದು ಫಸ್ಟ್ ಟೈಮ್ ಕಿತ್ತಾಕಿದ್ರು. ಇಂದಿರಾ ಗಾಂಧಿ ಮತ್ತು ದೇವರಾಜ್ ಅರಸ್ ನಡುವೆ ನಡೆದಂತಹ ಎರಡು ದಿಗ್ಗಜಗಳ ಹೋರಾಟ ಅಂತಾನೆ ಹೇಳ್ಬೋದು. ಸೊ ಅರಸು ಒಂದು ರೀತಿ ಮುಂಚೂಣಿಗೆ ಬಂದ ಮೇಲೆ ಇಲ್ಲಿಯ ರಾಜಕೀಯ ಚಿತ್ರಣವೇ ಬದಲಾಯಿತು. ಪ್ರತಿಯೊಬ್ಬ MLAಗೂ ಪ್ರತಿ ತಿಂಗಳು 10,000 ರೂಪಾಯಿ ಹೋಗಬೇಕು. ಸೊ ನಾರ್ತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಾಸ್ ವೈಪ್ಡ್ ಔಟ್. ದೇವರಾಜ್ ಅರಸ್ ಅವರು ನಡ್ಕೊಂಡ ರೀತಿ, ಬೇರೆ ಮುಖ್ಯಮಂತ್ರಿಗಳು ನಡ್ಕೊಂಡ ರೀತಿ, ಇದರಲ್ಲಿ ಬಹಳಷ್ಟು ವ್ಯತ್ಯಾಸ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ರಾಜಕೀಯ ಸನ್ನಿವೇಶಗಳನ್ನು ರಾಜ್ಯದ ಜನ ಬಹಳ ಗಂಭೀರವಾಗಿ ನೋಡ್ತಾ ಇದ್ದಾರೆ. ಕೆಲವರು ಕುತೂಹಲದಿಂದ ನೋಡ್ತಾ ಇದ್ದಾರೆ, ಕೆಲವರು ಮಜಾ ತಗೊಳ್ಳೋಕ್ಕೋಸ್ಕರ ನೋಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವಿರೋಧ ಪಕ್ಷಗಳು ಮತ್ತು ಆಡಳಿತ ಪಕ್ಷಗಳ ನಡುವೆ ಇರುವಂಥ ಒಂದು ವೈರುಧ್ಯಗಳು, ಒಂದು ಜಗಳಗಳು ಸಾಮಾನ್ಯ. ಆದರೆ ಆಂತರಿಕವಾಗಿ ಆಯಾಯ ರಾಜಕೀಯ ಪಕ್ಷಗಳಲ್ಲೇ ಯಾವ ರೀತಿ ಕಚ್ಚಾಟಗಳಿರುತ್ತವೆ ಅನ್ನೋದನ್ನು ಬಹುಶಃ ಇವತ್ತು ರಾಜ್ಯದ ಜನ ಭಾಳ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಈ ರಾಜಕೀಯ ಪಕ್ಷಗಳಲ್ಲಿ ಈ ರೀತಿಯ ಆಂತರಿಕ ಕಚ್ಚಾಟಗಳು ಅಥವಾ ಒಂದು ಸರ್ಕಾರವನ್ನು ಬುಡಮೇಲು ಮಾಡುವಂಥದ್ದು, ತಮ್ಮದೇ ಸರ್ಕಾರದಲ್ಲಿ ಅಧಿಕಾರ ಹಿಡಿಯುವಂಥ ತಂತ್ರಗಳು ಕುತಂತ್ರಗಳು ಅಥವಾ ಯಾವ್ಯಾವ ರೀತಿಯ ನಡವಳಿಕೆಗಳನ್ನು ಈ ಹಿಂದಿನಿಂದಲೂ ರಾಜ್ಯದ ಜನತೆ ನೋಡ್ಕೊಂಡು ಬಂದಿದ್ದಾರೆ ಅನ್ನೋದು ಬಹಳ ಕುತೂಹಲಕರವಾದಂಥ ಅಂಶ. ಯಾಕಂತಂದರೆ ಒಂದು ಪಕ್ಷದಲ್ಲಿ ಬಂಡಾಯ ಅಥವಾ ಆಂತರಿಕ ಕಲಹ ಅನ್ನೋದು ಈಗಿನಿಂದ ಕಾಣ್ತಿರುವಂಥ ವಿಚಾರ ಅಲ್ಲ. ಅದು ಬಹಳ ಹಿಂದಿನಿಂದಲೂ ದಶಕಗಳ ಇತಿಹಾಸ ಇದೆ. ಆ ರೀತಿಯ ದಶಕಗಳ ಇತಿಹಾಸ ಇರುವಂತಹ ರಾಜಕೀಯ ಪಕ್ಷಗಳ ಈ ಆಂತರಿಕ ಕಚ್ಚಾಟಗಳು, ಬಂಡಾಯಗಳು, ಈ ಎಲ್ಲವನ್ನೂ ಸಹ ನಿಮ್ಮ ಮುಂದೆ ಮುಖ್ಯವಾಗಿ ಮೆಲುಕು ಹಾಕೋದಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪಿ ರಾಮಕೃಷ್ಣ ಉಪಾಧ್ಯಾಯ ಅವರು. ಬಹುಶಃ ನೀವು TV ಡಿಬೇಟ್ಗಳಲ್ಲಿ ನೋಡಿರ್ತೀರಿ, ಅವರ ಲೇಖನಗಳನ್ನು ಓದಿರ್ತೀರಿ. ಹಲವಾರು ಮಾಧ್ಯಮಗಳಲ್ಲಿ ಕೆಲಸ ಮಾಡಿ ಅವರು ತಮ್ಮ ಪತ್ರಕರ್ತ ಜೀವನದಲ್ಲಿ ಅತ್ಯಂತ ಅನುಭವಿ ಪತ್ರಕರ್ತ ಅನ್ನುವಂಥದ್ದನ್ನು ಸಾಬೀತುಪಡಿಸಿದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಪಿ ರಾಮಕೃಷ್ಣ ಉಪಾಧ್ಯಾಯ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಷ್ಟು ನಾನು ಒಂದು ಸಣ್ಣ ಬ್ರೀಫ್ ಕೊಟ್ಟಿದ್ದು ಕಾರಣ ಏನು ಅಂತಂದರೆ, ಬಹುಶಃ ನಿಮಗೆ ಗೊತ್ತಾಗಿರಬೇಕು, ರಾಜಕೀಯ ಕಲಹ ಅನ್ನೋದು ಇವತ್ತಿಂದೇನು ಹೊಸದಲ್ಲ. ಸೊ ಆಂತರಿಕ ಕಲಹ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಹೊಸದೇನೂ ಅಲ್ಲ. ಸೊ ಹೀಗಿರುವಾಗ ನಿಮ್ಮ ರಾಜಕೀಯ ಅನುಭವದಲ್ಲಿ ನೋಡಿದಾಗ, ಆರಂಭದಲ್ಲಿ ಯಾವ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಯಾವುದೇ ಬಹುಶಃ ಕಾಂಗ್ರೆಸ್ ಪಕ್ಷದ ನೇತೃತ್ವ ಮತ್ತು ಅವರದ್ದೇ ಬಾಹುಳ್ಯ ಇದ್ದಂತಹ ಸಂದರ್ಭಗಳಲ್ಲಿ ಬಹುಶಃ ಯಾವುದೇ ರೀತಿಯ ಒಂದು ಆಂತರಿಕ ಕಲಹ ಅಥವಾ ಆ ಥರದ್ದು ಯಾವುದು ಕಂಡು ಬರ್ತಿರ್ಲಿಲ್ವೇನೋ, ನೀವು ಹೇಳಬೇಕು. ಇತ್ತು. ಅದಾದ ನಂತರದಲ್ಲಿ ಯಾವಾಗ ರಾಜಕೀಯ ಪಕ್ಷಗಳಲ್ಲಿ ಪ್ರಾದೇಶಿಕವಾಗಿ ನಾಯಕರು ಬೆಳೆಯೋದಕ್ಕೆ ಶುರು ಮಾಡಿದ್ರು, ಆವಾಗ ಬಹುಶಃ ಕಾಂಗ್ರೆಸ್ ಪಕ್ಷದಲ್ಲೂ ಆಂತರಿಕ ಕಲಹಗಳು, ಅಧಿಕಾರಕ್ಕಾಗಿ ಕಚ್ಚಾಟಗಳು ಶುರುವಾಯಿತು ಅಂತ ಅನಿಸುತ್ತೆ. ಬಹುಶಃ ಇಂದಿರಾ ಗಾಂಧಿ ಮತ್ತು ದೇವರಾಜ್ ಅರಸ್ ಅವರ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಇರ್ಬೋದು, ಗೊತ್ತಿಲ್ಲ. ಸೊ ಆ ಕಾಲದಲ್ಲಿ ಇದ್ದಂತಹ ರಾಜಕೀಯ ಸನ್ನಿವೇಶ ಏನು, ಆಗ ರಾಜಕೀಯ ನಾಯಕರ ನಡೆ ಹೇಗಿರ್ತಿತ್ತು ಅಧಿಕಾರಕ್ಕಾಗಿ. ಸೊ ಅಧಿಕಾರಕ್ಕಾಗಿ ತಂತ್ರಗಳು ಪ್ರತಿತಂತ್ರಗಳು ಆಂತರಿಕವಾಗಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಹೇಗೆ ನಡೀತಾ ಇತ್ತು, ಒಂದು ಬ್ರೀಫ್ ಮಾಡೋದಾದರೆ ಸರ್. ನೋಡಿ, ಕರ್ನಾಟಕದಲ್ಲಿ ರಾಜಕೀಯ ಕಚ್ಚಾಟಗಳು ಇಂದು ನೆನೆದಲ್ಲ, ಅದು ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದಿದೆ. ಇನ್ಫ್ಯಾಕ್ಟ್ ಕೆಂಗಲ್ ಹನುಮಂತಯ್ಯನಂತ ಮೇಧಾವಿ ಮುಖ್ಯಮಂತ್ರಿಗೆ ಬಿಡಲಿಲ್ಲ ಅವರು. ಸೊ ಅವರು ಭಾಳ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅಂತ ಅನ್ಸ್ಕೊಂಡಿದ್ದವರು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟವರು, ವಿಧಾನಸೌಧವನ್ನು ಕಟ್ಟಿದವರು. ಅವರು ವಿಧಾನಸೌಧವನ್ನು ಕಟ್ಟಿದ್ರೆ ಹೊರತು ಅವರು ಅಲ್ಲಿ ಒಂದು ದಿವಸ ಕೂಡ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಇನ್ನೇನು ಇನಾಗ್ರೇಷನ್ ಆಗಬೇಕು ಆ ಟೈಮಿಗೆ ಅವರ ಪಕ್ಷದಲ್ಲಿ ಆಂತರಿಕ ಜಗಳ ಶುರು ಆಯಿತು. ಅವರನ್ನ ಕೆಳಗೆ ಇಳಿಸೇ ಬಿಟ್ರು. ಸೊ ಅವ್ರು ಕೆಳಗೆ ಇಳಿಸಿದ ಮೇಲೆ ಪಾಪ ಇನಾಗ್ರೇಷನ್ಗೆ ಡೇಟ್ ಕೂಡ ಫಿಕ್ಸ್ ಆಗ್ತಾ ಇತ್ತು. ಅಷ್ಟರಲ್ಲಿ ಇದೇನು ಹಾಗಾದ್ಮೇಲೆ ಇನ್ನೊಂದು 2 ತಿಂಗಳಿಗೆ ಕಡಿದಾಳ್ ಮಂಜಪ್ಪನವ್ರು ಬಂದಿದ್ರು. ಅವರು ಒಂದು ಬಹಳ ಸಣ್ಣ ರೀತಿಯಲ್ಲಿ ಇನಾಗ್ರೇಷನ್ ಮಾಡಿದ್ರು. ಯಾಕಂದ್ರೆ ಅವರಿಗೂ ಅಷ್ಟೊಂದು ಅದರ ಬಗ್ಗೆ ಅವರ ಕಾಂಟ್ರಿಬ್ಯೂಷನ್ ಏನಿರಲಿಲ್ಲ.
ಹನುಮಂತಯ್ಯನವ್ರನ್ನ ಆ ಫಂಕ್ಷನ್ ಕರೀಲಿಲ್ಲ ಕೂಡ. ಓಹೋ. ಸೊ ಅಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ದೇವೆ ನಾವು. ನಾನು ಈಗ ಕರ್ನಾಟಕದ ಆಂತರಿಕ ಕಚ್ಚಾಟಗಳ ಬಗ್ಗೆ ಒಂದು ಸುದೀರ್ಘವಾಗಿ ಏನೇನು ನಡೆದಿದೆ ಅನ್ನೋಂಥ ಇದನ್ನು ಹೇಳ್ತಾ ಒಂದು ಕಾಲಘಟ್ಟದಲ್ಲಿ ಅದನ್ನ ಗುರುತಿಸ್ಕೊಂಡು ಹೋಗೋಣ ಅಂತ ನನಗನ್ಸುತ್ತೆ. ಒಂದು ಪ್ರಮುಖವಾದ ಕರ್ನಾಟಕದ ಕಾಲಘಟ್ಟ ಅಂದರೆ 1980-83 ಇನ್ ದ ಸೆನ್ಸ್ ಅಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. 1947ರಿಂದ 1983ರವರೆಗೆ ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ ಸರ್ಕಾರಗಳೇ. ಮತ್ತೆ ನಿಮಗೆ ಗೊತ್ತಿದೆ, ಲೋಕಸಭಾ ಎಲೆಕ್ಷನ್ ಕೂಡ ಕಾಂಗ್ರೆಸ್ ಕರ್ನಾಟಕಕ್ಕೆ ಬಿಗಿನಿಂಗ್ ಅಲ್ಲಿ ಒಂದು 21-22 ಸೀಟ್ ಇತ್ತು, ಆಮೇಲೆ 28 ಸೀಟ್ ಆಯ್ತು, ಈಗಲೂ 28 ಸೀಟ್ ಇದೆ. ಅದರಲ್ಲಿ ಸುಮಾರು 20 ಮೇಲೆ ಸೀಟ್ಗಳೇ ಕಾಂಗ್ರೆಸ್ಗೆ ಯಾವಾಗಲೂ ಬರ್ತಾ ಇತ್ತು. ಸೊ 28ಕ್ಕೆ 27 ಸೀಟ್ ಬಂದಿರತಕ್ಕಂಥ ಸಂದರ್ಭಗಳು ಇದೆ ಸಾಕಷ್ಟು. ಇಂಥ ಒಂದು ಸದೃಢವಾದಂಥ ಕಾಂಗ್ರೆಸ್ಗೆ ಬಲಿಷ್ಠವಾದಂಥ ರಾಜ್ಯ ಹೇಗೆ, ಯಾವ ಒಂದು ಪರಿಸ್ಥಿತಿಯಲ್ಲಿ ಅದು ವಿರೋಧ ಪಕ್ಷದ ಕೈಗೆ ಹೋಯ್ತು, ಅಲ್ಲಿ ಯಾವ ಬದಲಾವಣೆ ಆಯ್ತು, ಜನಗಳು ಯಾವ ರೀತಿ ಮನಸ್ಸು ಮಾಡಿ ಕಾಂಗ್ರೆಸ್ ಅನ್ನ ಕಿತ್ತು ಹಾಕಿದ್ರು, ಅದು ಫಸ್ಟ್ ಟೈಮ್ ಕಿತ್ತು ಹಾಕಿದ್ರು. ಅದಾದ್ಮೇಲೆ ಬಹಳಷ್ಟು ಬದಲಾವಣೆಗಳು ನೋಡಿದ್ವಿ ನಾವು. ಜನತಾ ಪಕ್ಷ ಬಂತು, ಅಧಿಕಾರಕ್ಕೆ ಬಂತು, ಅದು ಜನತಾ ದಳವಾಯ್ತು, ಆಮೇಲೆ ದಳವೇ ವಿದಳಗಳಾದವು, ಅಲ್ಲೂ ಕೂಡ ಹೊಡೆದಾಟ ಹೋರಾಟ ಎಲ್ಲ ನಡೀತು. ಆಮೇಲೆ ಬಿಜೆಪಿ ಕೂಡ ಮುಂದೆ ಬಂತು, ಮುಂಚೂಣಿಗೆ ಬಂದು, ಆ ಬಿಜೆಪಿ ಬಂದು ಕೂಡ ಅವರಲ್ಲೂ ಕೂಡ ಹಿಂಗೆ ಹೊಡೆದಾಟಗಳಾಗಿ ಅವರು ಸರ್ಕಾರಗಳು ಕೂಡ ಒಂದೇ ಅವಧಿಯಲ್ಲಿ 3 ಜನ ಮುಖ್ಯಮಂತ್ರಿಗಳಾದ್ದು, ಇದೆಲ್ಲವನ್ನು ನೋಡಿದ್ವಿ. ಹಾಗಾಗಿ ನಾನು ಒಂದು ನಿಮಗೆ ಹೇಳಿದಾಗೆ ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸ್ ನಡುವೆ ನಡೆದಂಥ ಒಂದು ಇದೊಂಥರ 2 ದಿಗ್ಗಜಗಳ ಹೋರಾಟ ಅಂತಾನೆ ಹೇಳ್ಬೋದು. 1972ರಲ್ಲಿ ಪ್ರಥಮ ಬಾರಿಗೆ ದೇವರಾಜ ಅರಸ್ ಅವರು ಮುಖ್ಯಮಂತ್ರಿ ಆಗಿದ್ದು. ಅವರು 52ರಿಂದನೇ ಹುಣಸೂರಿನಿಂದ ವಿಧಾನಸಭೆಗೆ ಎಲೆಕ್ಟ್ ಆಗ್ತಾ ಇದ್ರು. ಸೊ ಅವ್ರಿಗೆ ನೋಡಿ, ವೆರಿ ಸ್ಮಾಲ್ ಕಮ್ಯುನಿಟಿ, ಅರಸು ಕಮ್ಯುನಿಟಿಗೆ ಸೇರಿದವರು ಅವರು. ಸೊ ಯಾವುದೇ ಒಂದು ಮೇಜರ್ ಕಮ್ಯುನಿಟಿ, ಲಿಂಗಾಯತರು, ಒಕ್ಕಲಿಗರು ಡಾಮಿನೆಂಟ್ ಕಮ್ಯುನಿಟಿ ನಮಗೆಲ್ಲ ಗೊತ್ತಿದ್ದಾಗೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಕುರುಬರಿದ್ದಾರೆ, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆಫ್ ಕೋರ್ಸ್ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸೊ ಅರಸು ಒಂದು ರೀತಿ ಮುಂಚೂಣಿಗೆ ಬಂದ ಮೇಲೆ ಇಲ್ಲಿಯ ರಾಜಕೀಯ ಚಿತ್ರಣವೇ ಬದಲಾಯಿತು ಕರ್ನಾಟಕದಲ್ಲಿ. ಅವ್ರನ್ನ 1972ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 149 ಸೀಟ್ ಬಂದಿತ್ತು, 165 ಸೀಟ್ ಬಂದಿತ್ತು. 165 ಸೀಟ್ ಬಂದಿದ್ದಾಗ ಇಂದಿರಾ ಗಾಂಧಿ ಅವರ ಕಟಾಕ್ಷ ಇತ್ತು ಅವರಿಗೆ. ಇಂದಿರಾ ಗಾಂಧಿ ಅವರು ಅವರನ್ನೇ ಮುಖ್ಯಮಂತ್ರಿಯಾಗಿ ಸೆಲೆಕ್ಟ್ ಮಾಡಿದ್ರು. ಈಗೆಲ್ಲ ಕಿತ್ತಾಟಗಳು, ಯಾರನ್ನ ಮಾಡಬೇಕು, ಈಗ ನೋಡ್ತಾ ಇದ್ದೀವಿ, ಮುಖ್ಯಮಂತ್ರಿ ದರಕ್ಕೆ ಹೋರಾಟಗಳು. ಅವ್ರ ಮುಖ್ಯಮಂತ್ರಿಯಾಗಿ ಅವ್ರ ಸೀಟಲ್ಲಿ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ಅವ್ರು ಕೂತಿದ್ರು ಡೆಡ್ ಲೈನ್ ಹಾಕ್ಬಿಟ್ಟು ನೀ ಸೀಟ್ ಎಳಿಬೇಕು ಅಂತ ನಡೀತಾ ಇದೆ. ಆದ್ರೆ ಅವಾಗ ಅಂತ ಪರಿಸ್ಥಿತಿ ಇರಲಿಲ್ಲ. ಒಬ್ಬರನ್ನ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದ್ಮೇಲೆ ಅವರಿಗೆ ನ್ಯಾಯವಾಗಿ ನಿಯತ್ತಿನಿಂದ ನಡ್ಕೊಂಡು ಹೋಗುವಂತ ಮಂತ್ರಿಗಳು ಇರ್ತಾ ಇದ್ರು. ಅವ್ರು ಆ ಕೆಲಸ ಮಾಡದೇ ಇದ್ರೆ ಅವ್ರನ್ನ ವಜಾ ಮಾಡ್ಲಾಗ್ತಾ ಇತ್ತು. ಈಗ ಎಲ್ಲರೂ ನೋಡಿದ್ರೆ ವಜಾ ಮಾಡೋದು, ಯಾರಾದ್ರೂ ಮಂತ್ರಿಗಳನ್ನ ವಜಾ ಮಾಡ್ತಾರೆ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ರು ಸುಮ್ಮನೆ ಇರ್ತಾರೆ, ಸುಮ್ಮನೆ ಇರ್ತಾರೆ ಅವ್ರ ಪಾಡಿ. ಎಷ್ಟು ಹೈಕಮಾಂಡ್ಗಳು ವೀಕ್ ಆಗಿದೆ ಅನ್ನೋದನ್ನ ಈಗ ತೋರಿಸುತ್ತೆ. ಸೊ ಆ ಕಾಲದಲ್ಲಿ ದೇವರಾಜ ಅರಸ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಫಸ್ಟ್ ಟೈಮ್. ಅಲ್ಲಿವರೆಗೂ ಒಕ್ಕಲಿಗರು ಬಿಟ್ರೆ ಲಿಂಗಾಯತರು, ಒಕ್ಕಲಿಗರು ಬಿಟ್ರೆ ಲಿಂಗಾಯತರು, ಇವರೇ ಮುಖ್ಯಮಂತ್ರಿಗಳಾಗ್ತಾ ಇದ್ದಂತ. ಸೊ ದೇವರಾಜ ಅರಸ್ ಅವರು ಏನ್ ಮಾಡಿದ್ರು ಅಂದ್ರೆ, ತಮಗೆ ಅಧಿಕಾರ ಸಿಕ್ಕಾಗ he was, I think, very visionary chief minister and also I think very popular chief minister. ಅವರಿಗೆ ಒಂದು ವಿಷನ್ ಇತ್ತು, ರಾಜ್ಯಭಾರ ಹೇಗೆ ಮಾಡಬೇಕು, ರಾಜ್ಯವನ್ನ ಹೇಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು, ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಮತ್ತೆ ಬೇರೆ ಬೇರೆ ಕಮ್ಯುನಿಟಿಗಳನ್ನ ಹೇಗೆ ತಗೊಂಡು ಹೋಗಬೇಕು. ಸೊ ಅನ್ನೋ ಒಂದು ಕಲ್ಪನೆ ಇತ್ತು. ಮತ್ತು ಅದರ ಬಗ್ಗೆ ಒಂದು ಅವರಿಗೆ ಜನಗಳ ಹತ್ತಿರವಾಗಿದ್ರು. ಅವರು ಬಹಳಷ್ಟು ಜನಗಳಿಗೆ ಹತ್ತಿರವಾಗಿ ಹೋಗ್ತಾ ಇದ್ರು. ಇನ್ಫ್ಯಾಕ್ಟ್ he was one of those who used to travel very well across the state. ಜನಗಳ ಹತ್ರ ಹೋಗಿ ಮಾತಾಡಿ ಅವ್ರು ಏನು ಹೇಳ್ತಾ ಇದ್ದಾರೆ ತಿಳ್ಕೊಂಡು ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಂಥ ಮುಖ್ಯಮಂತ್ರಿಗಳವರು. ಸೊ ಅಂಥವರು ಮುಖ್ಯಮಂತ್ರಿ ಆದಾಗ ಅವರು ಮಾಡಿದಂಥ ಒಂದು 2-3 ರೆವಲ್ಯೂಷನರಿ ಸ್ಟೆಪ್ಸ್ ಅಂತ ನನಗನ್ಸೋದು. ರೆವಲ್ಯೂಷನರಿ ಯಾಕಂದ್ರೆ ಆ ಕಾಲದಲ್ಲಿ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡೋದ ಕಷ್ಟ ಆಗಿತ್ತು, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಸೊ ನಮ್ಮ ಭಾರತ ದೇಶದ ಒಂದು ದೊಡ್ಡ ದುರಂತ ಏನಂದ್ರೆ, ಈವನ್ ಆಫ್ಟರ್ ಇಂಡಿಪೆಂಡೆನ್ಸ್
ಸುಮಾರು 80-85% ಬಡವರೇ ಜಾಸ್ತಿ. ಇಲ್ಲಿ ಎಲ್ಲ ಶ್ರೀಮಂತರಾಗಿ ಉಳಿದಿದ್ರು, ಬಡವರಾಗಿ ಉಳಿದಿದ್ರು. ಅವರನ್ನ ಸರಿಯಾಗಿ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಇರಲಿಲ್ಲ. ಸೊ ಅದನ್ನ ಯಾರು ಮಾಡಬೇಕು? ಸರ್ಕಾರ ಬಂದ್ಮೇಲೆ, ಪ್ರಜಾಪ್ರಭುತ್ವ ಸರ್ಕಾರ ಬಂದ್ಮೇಲೆ ಸರ್ಕಾರಗಳು ಮಾಡಬೇಕು. ಸೊ ಇದರ ಬಗ್ಗೆ ಅವರು ಯೋಚನೆ ಮಾಡಿ ಲ್ಯಾಂಡ್ ರಿಫಾರ್ಮ್ಸ್ ಅನ್ನು ತಗೊಂಡು ಬಂದ್ರು. ಅದುವರೆಗೂ ಇಡೀ ಭಾರತ ದೇಶದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆಗಿದ್ದಂತ ಎರಡೇ ಸ್ಟೇಟ್ ಅಂದ್ರೆ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ. ಅಲ್ಲೂ ಸ್ವಲ್ಪ ಮಟ್ಟಿಗೆ ಆಗಿತ್ತು, ನಾಟ್ ಎಂಟೈರ್ಲಿ. ಬಟ್ ಉಳಿದ ಎಲ್ಲೂ ನಿಮಗೆ ಲ್ಯಾಂಡ್ ರಿಫಾರ್ಮ್ಸ್ ಆಗಿರಲಿಲ್ಲ. ಲ್ಯಾಂಡ್ ರಿಫಾರ್ಮ್ಸು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೇನಾದ್ರು ಒಂದು ಆಸ್ತಿ ಇರಬೇಕು. ಏನಾದ್ರು ಒಂದು ಆಸ್ತಿ ಇದ್ರೆ ಒಂದು ರಕ್ಷಣೆ ಇರುತ್ತೆ, ಒಂದು ರೀತಿಯ ಸೆಕ್ಯೂರಿಟಿ ಇರುತ್ತೆ ಲೈಫ್ನಲ್ಲಿ. ಸೊ ಅದನ್ನ ತರಬೇಕು ಅಂತ ಹೇಳಿ, ಸೊ ಈ ವಾಸ್ ಒನ್ ಆಫ್ ದೋಸ್ ಹೂ ಕನ್ಸೀವ್ ದಟ್ ಐಡಿಯಾ. ಮತ್ತೆ ಅದು ಅಷ್ಟು ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ಲಿಂಗಾಯತರು, ಒಕ್ಕಲಿಗರು ಅವರೇ ಡಾಮಿನೆಂಟ್ ಕಮ್ಯುನಿಟೀಸ್, ಅವ್ರ ಕೈಲೇ ಎಲ್ಲ ಜಾಸ್ತಿ ಲ್ಯಾಂಡ್ ಇದ್ದಿದ್ದು. ಇದನ್ನ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಅಂಡ್ ಸಾಕಷ್ಟು ಮಟ್ಟಿಗೆ ಅದನ್ನ ಸಕ್ಸಸ್ ಕೂಡ ಆದ್ರು. ಅದರಿಂದ ಉಳುವನೇ ಭೂಮಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದು, ಯಾರು ಭೂಮಿ ಮಾಡ್ತಾ ಇದ್ನೋ, ಯಾರು ಭೂಮಿ ಉಳಿತಾ ಇದ್ನೋ ಅವನೇ ಒಡೆಯ ಅನ್ನೋದನ್ನ ಮಾಡಿ ಇದರಿಂದ ಸಾಕಷ್ಟು ಲ್ಯಾಂಡ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಎರಡನೇದಾಗಿ ಅವ್ರು ಮಾಡಿದಂಥದ್ದು ಹಾವನೂರ್ ಕಮಿಷನ್ ಸೆಟಪ್ ಮಾಡಿ ಒಳ್ಳೆ ಸ್ಟ್ರಾಟಜಿ ಮಾಡಿದ್ರು. ಇವ್ರನ್ನ ಮೇಲ್ ತರಬೇಕು, ಹಿಂದುಳಿದವ್ರನ್ನ ಮೇಲ್ ತರಬೇಕು, ಮತ್ತೆ ಅವರಿಗೆ ಅವಕಾಶಗಳನ್ನು ಮಾಡಿಸ್ಕೊಡ್ಬೇಕು. ಸೊ ಅನ್ನೋ ದೃಷ್ಟಿಯಿಂದ ಹಾವನೂರ್ ಕಮಿಷನ್ ಮಾಡಿ, ಹಾವನೂರ್ ಕಮಿಷನ್ ಐಡೆಂಟಿಫೈ ಮಾಡಿತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಯಾರು, ಸುಮಾರು 1000 ಚಿಲ್ಲರೆ ಕಮ್ಯುನಿಟಿ, ಸಣ್ಣ ಸಣ್ಣ ಕಮ್ಯುನಿಟಿಗಳನ್ನು ಕೂಡ ಐಡೆಂಟಿಫೈ ಮಾಡಿ, ಆ ಕಮ್ಯುನಿಟಿಗಳಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ, ಅವ್ರು ಎಲ್ಲಿದ್ದಾರೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಸೋಷಿಯಲ್ ಪರಿಸ್ಥಿತಿ ಏನಿದೆ, ಅದನ್ನೆಲ್ಲ ಅಧ್ಯಯನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು. ಬೇಸ್ಡ್ ಆನ್ ದಟ್ ರಿಪೋರ್ಟ್ ಪರ್ಸೆಂಟೇಜಸ್ ವರ್ಕೌಟ್ ಮಾಡಿ, ಯಾರ್ಯಾರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು. ಸೊ ಇದು ಗವರ್ಮೆಂಟ್ ಸರ್ಕಾರಿ ನೌಕರಿಯಲ್ಲಿ ಮತ್ತು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಇದೆರಡು ಬಹಳ ಇಂಪಾರ್ಟೆಂಟ್ ಇದು. ಸೊ ಇದು ಎರಡನ್ನೂ ಒಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದಂತ ಮೊದಲನೇ ಸರ್ಕಾರ ದೇವರಾಜ ಅರಸು ಸರ್ಕಾರ. ಸೊ ದೇವರಾಜ ಅರಸು ಅವರು ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಹೆಲ್ಪ್ ಆಗುವಂತ ಮಾಡಿದ್ರು. ಸೊ ಈ ರೀತಿ ಒಂದು ರಿಫಾರ್ಮ್ಸ್ ಅನ್ನ ಮಾಡ್ಕೊಂಡು ಬಂದ್ರು. ಸೊ ಅವರು ಈ ರೀತಿ ರಿಫಾರ್ಮ್ಸ್ ಮಾಡ್ಕೊಂಡು ಬಂದು ಅವರು ವೆರಿ ವೆರಿ ಪಾಪ್ಯುಲರ್ ಆದ್ರು. ಸೊ ಅವರ ಪಾಪ್ಯುಲಾರಿಟಿನೇ ಸ್ವಲ್ಪ ಮಟ್ಟಿಗೆ ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಸುತ್ತಮುತ್ತ ಒಂದು ಕೋಟ್ರಿ ಇರ್ತಾ ಇತ್ತು. ಆ ಕೋಟ್ರಿನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಕೋಟ್ರಿಗೆ ಕಾಲ ಕಾಲಕ್ಕೆ ಅವ್ರನ್ನ ಚೆನ್ನಾಗಿ ಫೀಡ್ ಮಾಡ್ತಾ ಇರಬೇಕು. ಅಂದ್ರೆ ಆಗಿಂದಲೂ ನಡೀತಾ ಇದೆ, ಕೋಟರಿಯನ್ನ ಫೀಡ್ ಮಾಡುವಂತ ಬಟ್ ಫೀಡಿಂಗ್ ಕಲೆಯನ್ನ ದೇವರಾಜ ಅರಸು ಕಲ್ತಿದ್ರು. ಇನ್ಫ್ಯಾಕ್ಟ್ ಈಸ್ ನೋನ್ ಆಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಟು ಫೀಡ್ MLAs ರೆಗ್ಯುಲರ್ಲಿ. ಗೊತ್ತಾ ನಿಮಗೆ ಅದು? MLAಗಳಿಗೆ ಈಗ ಪಾಪ ಅವರಿಗೆ MLA ಫಂಡ್ ಅಂತ ಹೇಳ್ಬಿಟ್ಟು ಮಾಡ್ತಾರೆ, ಅದನ್ನ ಅಮೌಂಟ್ ರಿಲೀಸ್ ಮಾಡಕ್ಕೂ ದುಡ್ಡಿಲ್ಲ. ಅವರು ಏನ್ ಮಾಡಿದ್ರು, ಸರ್ಕಾರದಲ್ಲಿ ದುಡ್ಡು ಇರ್ತಾ ಇರಲಿಲ್ಲ. ಅವಾಗೆಲ್ಲ ಎಕ್ಸೈಸ್ ಕಾಂಟ್ರಾಕ್ಟ್ಗಳು ಬಹಳ ಪವರ್ಫುಲ್ ಇದ್ರು. ಸೊ ಕೆಲವೊಂದು ಎಕ್ಸೈಸ್ ಕಾಂಟ್ರಾಕ್ಟ್ ಗಳನ್ನ ಹಿಡಿದಿದ್ರು. ನೋಡಿ, ಪ್ರತಿಯೊಬ್ಬ MLAಗೂ ಪ್ರತಿ ತಿಂಗಳು 10,000 ರೂಪಾಯಿ ಹೋಗ್ಬೇಕು. ಆ ಕಾಲದಲ್ಲಿ 10,000 ಬಿಗ್ ಅಮೌಂಟ್. ಸೊ ಆ ರೀತಿ MLAಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ರು. ಸೊ ಈ ಒಂದು ಹ್ಯಾಡ್ ಇಸ್ ಓನ್ ಟ್ಯಾಕ್ಟಿಕ್ಸ್ ಹಾಗೆ ಮಾಡಬೇಕು ಅಂತ ಹೇಳಿ. ಸೊ ಇದ್ರ ಜೊತೆಗೆ ಆಡಳಿತದ ಬಗ್ಗೆ ಅವರಿಗೆ ಒಂದು ಹಿಡಿತಾ ಇತ್ತು. ಈ ವಾಸ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಅವರ್. ಮತ್ತೆ ಡೆವಲಪ್ಮೆಂಟಲ್ ವರ್ಕ್ಸ್, ಕಾಳಿ ನದಿ ಪ್ರಾಜೆಕ್ಟ್ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಈಗ ನಾವು ನೋಡ್ತೀವಿ, ಅವರ ಕಾಲದಲ್ಲಿ ಶುರು ಆಗಿದ್ದು. ಈ ತರದ್ದು ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಅನ್ನ ತಗೊಂಡ್ರು ಅವರು. ಸೊ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಆಮೇಲೆ ಅವರಿಗೆ ಪಕ್ಷದಲ್ಲಿ ಇಂದಿರಾ ಗಾಂಧಿ ಅವರು ಐ ಥಿಂಕ್ 1977 or 75 ಎಮರ್ಜೆನ್ಸಿ. ಸೊ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಎಮರ್ಜೆನ್ಸಿ ಬಂದಿತ್ತು. ಎಮರ್ಜೆನ್ಸಿ ಕಾಲದಲ್ಲಿ ದೇವರಾಜ ಅರಸು ಅವರು ನಡ್ಕೊಂಡ ರೀತಿ, ಬೇರೆ ಮುಖ್ಯಮಂತ್ರಿಗಳು ನಡ್ಕೊಂಡ ರೀತಿ, ಇದರಲ್ಲಿ ಬಹಳಷ್ಟು ವ್ಯತ್ಯಾಸ ಇತ್ತು. ಕರ್ನಾಟಕದ ಜನ ಇವತ್ತಿಗೂ ದೇವರಾಜ ಅರಸು ಅವರನ್ನ ಮೆಚ್ಚುತ್ತಾರೆ. ಯಾಕಂದ್ರೆ ಅವರು ಸುಮ್ಮನೆ ಎಮರ್ಜೆನ್ಸಿನಲ್ಲಿ ಅಪೋಸಿಷನ್ಗೆ ಕಿರುಕುಳ ಕೊಡಬೇಕು, ಅವರನ್ನ ಏನಾರು ಮಾಡಿ ತುಳಿಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವರು. ಉತ್ತರ ಭಾರತದಲ್ಲಿ ಎಷ್ಟೆಲ್ಲ ನಡೀತು. ಸಂಜಯ್ ಗಾಂಧಿ ಅವರ ಒಂದು ನಿರ್ದೇಶನದಲ್ಲಿ ಆಪರೇಷನ್ ಮಾಡಿ ಮಕ್ಕಳನ್ನ ಕಮ್ಮಿ ಮಾಡತಕ್ಕಂತ ಇದು,
ಸೊ ಮತ್ತೆ ಬಡವರ ಬಸ್ತಿಗಳನ್ನು ಹೊಡಿತಕ್ಕಂಥದ್ದು ಇಂಥವೆಲ್ಲ ಬಹಳಷ್ಟು ನಡೆತು. ಆದರೆ ಕರ್ನಾಟಕದಲ್ಲಿ ದೇವರಾಜ ಅರಸ್ ಮೇಡ್ ಶೋರ್ ದಟ್ ಅಂತ ಯಾವುದೇ ಕೆಲಸಗಳು ನಡೆದಿದೆ. ಮತ್ತೆ ವಿರೋಧ ಪಕ್ಷದವ್ರನ್ನ ಗೌರವದಿಂದ ನೋಡ್ಕೊಳ್ಳುವಂತ ಕೆಲಸ ಮಾಡೋದು. ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ಅದು ಸೆಂಟ್ರಲ್ ನಿಂದ ಆರ್ಡರ್ಸ್ ಬಂದಿತ್ತು. ಮತ್ತೆ ಇಲ್ಲಿ ಎಲ್ಲಾ ಮೇನ್ ಲೈನ್ ಲೀಡರ್ಸ್ ರಾಮಕೃಷ್ಣ ಹೆಗಡೆ ಇರ್ಬೋದು, ದೇವೇಗೌಡರು ಇರ್ಬೋದು, ಇವರೆಲ್ಲ ಜೈಲಿನಲ್ಲಿದ್ರು. ಜೊತೆಗೆ ನ್ಯಾಷನಲ್ ಲೀಡರ್ಸ್ ಸೊ ವಾಜಪೇಯಿ ಅವರು, ಅದ್ವಾನಿ ಅವರು, ಇವರು ಎಲ್ಲ ಕೂಡ ಕರ್ನಾಟಕದಲ್ಲೇ ಜೈಲಲ್ಲಿ, ಬೆಂಗಳೂರು ಜೈಲಿನಲ್ಲಿದ್ರು. ಸೊ ಫಸ್ಟ್ ಟೈಮು ಬೇರೆ ಬೇರೆ ಪಕ್ಷಗಳಲ್ಲಿದ್ದವ್ರನ್ನ ಜೈಲಿನಲ್ಲಿ ಹಾಕಿದ್ರು. ಸುಮಾರು ಇವರೆಲ್ಲ 1.5 ವರ್ಷ 2 ವರ್ಷ ಒಟ್ಟಿಗೆ ಜೈಲಿನಲ್ಲಿದ್ದವರು. ವಾಜಪೇಯಿ, ಅದ್ವಾನಿ ಇವರೆಲ್ಲ ಜನಸಂಘಕ್ಕೆ ಸೇರಿದವರು. ಇವರೆಲ್ಲ ಏನೋ ನಾನ್ ಕಾಂಗ್ರೆಸ್ ಪಕ್ಷದಲ್ಲಿದ್ದವರು, ದೇವೇಗೌಡರಾಗ್ಲಿ, ಜಾರ್ಜ್ ಫರ್ನಾಂಡಿಸ್, ಇಂಥವ್ರನ್ನೆಲ್ಲ ನೀವು ಒಟ್ಟಿಗೆ ಕುಡಿದ್ಮೇಲೆ ಅವರು ಒಟ್ಟಿಗೆ ಒಂದೇ ಕಡೆ ಇರಬೇಕಾಗಿತ್ತು, ಒಂದೇ ಕಡೆ ಅವರು ಚಿಂತನೆಗಳು ಮಾಡಬೇಕಾಯ್ತು. ಅವರಿಗೆ ನಮ್ಮಲ್ಲಿ ಅಂತ ಏನು ಭೇದ ಭಾವ ಇಲ್ಲ. ನಾವೆಲ್ಲ ಯಾಕೆ ಹೊಡೆದಾಟದ ಇದ್ದೀವಿ? ಈಗ ನಮಗೆ ಮೇನ್ ಎನಿಮಿ ಇರ್ತಕ್ಕಂಥದ್ದು ಇಂದಿರಾ ಗಾಂಧಿ, ಮೇನ್ ಎನಿಮಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನುವಂತ ಒಂದು ಅಭಿಪ್ರಾಯ ಬರಲಿಕ್ಕೆ ಎಮರ್ಜೆನ್ಸಿಯೇ ಕಾರಣವಾಯಿತು. ಎಮರ್ಜೆನ್ಸಿಯ ಇಂದಿರಾ ಗಾಂಧಿ ಐಡಿಯಾ ಇದ್ದಿದ್ದೇನೋ ಇವ್ರನ್ನೆಲ್ಲ ಮಟ್ಟ ಹಾಕಬೇಕು ಅಂತ ಹೇಳಿ, ಆದ್ರೆ ಅವ್ರನ್ನೆಲ್ಲ ಒಟ್ಟುಗೂಡಿಸುವಂತ ಕೆಲಸವನ್ನ ಎಮರ್ಜೆನ್ಸಿ ಮಾಡಿತು. ಸೊ ನಮಗೆಲ್ಲ ಗೊತ್ತಿದ್ದಾಗೆ 77 ಅಷ್ಟೊತ್ತಿಗೆ ಇದು ಪೀಕ್ ಹೋಗಿತ್ತು. ಇಂದಿರಾ ಗಾಂಧಿ ಅವ್ರಿಗೂ ಗೊತ್ತಾಯ್ತು ತುಂಬಾ ಅಸಮಾಧಾನ ಇದೆ ಜನರಲ್ಲಿ ಅಂತ ಹೇಳಿ ಅವರು ಅಫ್ಕೋರ್ಸ್ ನಮಗೆಲ್ಲ ಗೊತ್ತಿದ್ದಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರು ಏನೋ ಒಂದು ರೆವಲ್ಯೂಷನ್ ಶುರು ಮಾಡಿದ್ರು. ಸೊ ಬಿಹಾರದಲ್ಲಿ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಏನೋ ಜನ ದಂಗೆ ಹೇಳಲಿಕ್ಕೆ ಶುರು ಆಗಿತ್ತು. ಸೊ ಹಾಗಾಗಿ ಇಂದಿರಾ ಗಾಂಧಿ ಅವರು 77ನಲ್ಲಿ ಎಮರ್ಜೆನ್ಸಿ ಮುಗಿಸಿ ಎಲೆಕ್ಷನ್ ಮಾಡೋದಕ್ಕೆ ತಯಾರಾದರು. ಎಲೆಕ್ಷನ್ ನೋಡಿದೀವಿ ನಾವು. ಎಲೆಕ್ಷನ್ ನಲ್ಲಿ ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಧೂಳಿಪಟ. ನೀವು ಯಾವುದೇ ಸ್ಟೇಟ್ ತಗೊಳ್ಳಿ, ಉತ್ತರ ಪ್ರದೇಶ ತಗೊಳ್ಳಿ, ಬಿಹಾರ್ ತಗೊಳ್ಳಿ, ಮಧ್ಯಪ್ರದೇಶ ತಗೊಳ್ಳಿ, ಯಾವುದೇ ಸ್ಟೇಟ್ ಒಂದು ಸೀಟ್ ಕೂಡ ಬರಲಿಲ್ಲ. ಸೊ ನಾರ್ತ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಾಸ್ ವೈಪ್ಡ್ ಔಟ್. ವೇರಾಸ್ ಸೌತ್ ಅಲ್ಲಿ ಇನ್ನೂ ಇಂದಿರಾ ಗಾಂಧಿ ಅವರಿಗೆ ಜನಗಳಲ್ಲಿ ಏನೋ ಅಭಿಮಾನ ಆಯಿತು. ಆಲ್ಸೋ ಬಿಕಾಸ್ ಇಲ್ಲಿ ಅಂಥ ಏನೋ ವೈಲೆನ್ಸು ಇದೆಲ್ಲ ನಡೀಲಿಲ್ಲ. ಹಾಗಾಗಿ ಕರ್ನಾಟಕದಲ್ಲಂತೂ 28ಕ್ಕೆ ಐ ಥಿಂಕ್ 24 ಸೀಟನ್ನು ಬಂತು. ಸೊ ಇಟ್ ಇಸ್ ಒನ್ ಆಫ್ ದಿ ಸೋಲೆಸ್ ದಟ್ ಮಿಸಸ್ ಗಾಂಧಿ ಘಾಟ್. ಬಹುಶಃ ದೇವರಾಜ ಅರಸೂರ್ ಅವರ ಆಡಳಿತ ಅಂತವೂ ಕಾರಣ ಆಗಿರಬಹುದು. ದೇವರಾಜ ಅರಸೂರ್ ಆಡಳಿತ ಮತ್ತೆ ಆ ಕಾಲದಲ್ಲಿ ಅವ್ರು ಮಾಡಿದ್ದು ಒಂದು ಒಳ್ಳೆ ಕೆಲಸ ಅಂದ್ರೆ ಜೀತದಾಳುಗಳನ್ನ ಬಿಡಿಸಿತ್ತು. ಕರ್ನಾಟಕದಲ್ಲಿ ಜೀತ ಪದ್ಧತಿ ತುಂಬಾ ಆಯ್ತು. ಸೊ ಅದನ್ನ ಆ ಕಾಲದಲ್ಲಿ ನನಗೆ ಜ್ಞಾಪಕ ಇದ್ದಂಗೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ, ನಾನು ಅವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿದ್ದೆ, ನಮ್ಮ ಹಿರಿಯ ವರದಿಗಾರದಂತ ಸೂರ್ಯಪ್ರಕಾಶ್ ಅವರು ಒಂದು ಸ್ಟೋರಿ ಮಾಡಿದ್ರು. ಹೇಗೆ ಬೆಂಗಳೂರಿನ ಸ್ವಲ್ಪ ದೂರದಲ್ಲೇ ಜೀತ ಪದ್ಧತಿ ಇದೆ, ಸುಮಾರು 20-25 ವರ್ಷದಿಂದ ಜೀತ ಮಾಡ್ಕೊಂಡಿರ್ತಕ್ಕಂಥವ್ರು, ಅದೊಂದು ಫ್ರಂಟ್ ಪೇಜ್ ನಲ್ಲಿ ಸ್ಟೋರಿ ಮಾಡೋದು. ಇದ್ರ ಬಗ್ಗೆ ಎಲ್ಲ ಎಮರ್ಜೆನ್ಸಿ ಟೈಮ್ ನಲ್ಲಿ ಮಾಡಬಹುದಾ, ಇದನ್ನೆಲ್ಲ ಮಾಡಿದ್ರೆ ಪೊಲೀಸ್ನವ್ರು ಸುಮ್ಮನೆ ಇರ್ತಾರ ಅನ್ನುವಂತ ಒಂದು ಭಯ ಇದ್ದ ಪರಿಸ್ಥಿತಿನಲ್ಲೂ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಪತ್ರಿಕೆ ಧೈರ್ಯವಾಗಿ ಆ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತು. ನೋಡಿ, ಎಮರ್ಜೆನ್ಸಿ ಟೈಮ್ ನಲ್ಲಿ ಎಷ್ಟು ಆರ್ಬಿಟ್ರರಿ ವರ್ಕ್ ನಡೀತಾ ಇತ್ತಂತ, ಆರ್ಬಿಟ್ರರಿ ಅರೆಸ್ಟ್ ಮಾಡತಕ್ಕಂಥದ್ದು, ಆರ್ಬಿಟ್ರರಿ ಪೊಲೀಸ್ ಆಕ್ಷನ್ ತಗೊಳ್ಳೋದು. ಸೊ ಅವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಮೇಲೆ ದೇವರಾಜ ಅರಸು ಕ್ರಮ ತಗೊಳ್ಬೋದಾಯ್ತು. ಬಟ್ ಅವರು ರಿಯಲೈಸ್ ಎಸ್ ದೇರ್ ಇಸ್ ಅ ಪ್ರಾಬ್ಲಮ್, ನಾವು ಸಾಲ್ವ್ ಮಾಡಬೇಕು ಅಂತ ಹೇಳಿ ಆ ಜೀತಕ್ಕೆ ಏನೇನು ಸಿಕ್ಕಿದ್ರು ಸುಮಾರು 100 ಜನ ಬಿಡಿಸಿದ್ರು. ಸೊ ಎಮರ್ಜೆನ್ಸಿ ಆದಂತ ಕರ್ನಾಟಕದಲ್ಲಿ ಆದಂತ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದ್ರೆ ಜೀತ ಪದ್ಧತಿಗೆ ಒಂದು ರೀತಿ ಕಡಿವಾಣ ಬಿದ್ದಂತದ್ದು. ಸೊ ಇದಾಯ್ತು. ಏನಿವೆ ಮೊದಲಾಯ್ತು, ಎಲೆಕ್ಷನ್ ಆಯ್ತು. ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಸೋಲ್ತು. ಇಂದಿರಾ ಗಾಂಧಿ ಅವರು ಕೂಡ ಸೋತರು ಎಲೆಕ್ಷನ್. ಓವರ್ ಆಲ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ಸೋತರು. ಸೊ ಓವರ್ ಆಲ್ ಲೋಕಸಭಾ ಎಲೆಕ್ಷನ್ ಸೋತ್ಮೇಲೆ ಬಟ್ ಅವಾಗ ಇಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಮತ್ತೆ ದೇವರಾಜ ಅರಸು ಅವರ ಲೀಡರ್ಶಿಪ್ ನಲ್ಲಿ ಕಾಂಗ್ರೆಸ್ ಸುಭದ್ರವಾಗಿತ್ತು. ಕರ್ನಾಟಕದಲ್ಲಿ ಏನೋ ತೊಂದರೆ ಇರಲಿಲ್ಲ. ಸೊ ಇಂದಿರಾ ಗಾಂಧಿ ಅವರಿಗೆ ಅಧಿಕಾರ ಹೋದ್ಮೇಲೆ ದೇವರಾಜ ಅರಸು ಅವರಿಗೆ ಇನ್ನು ಕೆಲವು ಏನೋ ಪ್ರಮುಖರಾದಂತ ಕಾಂಗ್ರೆಸ್ನ ಲೀಡರ್ಸ್ಗೆ ನಾವು ಒಂದ್ ಸ್ವಲ್ಪ ಮೇಲೆ ಬೆಳಿಬೇಕಲ್ಲ, ಇಂದಿರಾ ಗಾಂಧಿ ಅವರಿಗೆ ಕೆಳಗಿದ್ದಾರೆ ಅಂತ ಒಂದು ಬಂತು ಅಂತ ಕಾಣುತ್ತೆ. ಸೊ ದೇವರಾಜ ಅರಸು ಅವರು ಕೂಡ ನ್ಯಾಷನಲ್ ಆಂಬಿಷನ್ ಬಂತು. ಸೊ ನಾನು ಇಷ್ಟು ವರ್ಷ ಇಲ್ಲಿ 5-6 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೇನೆ. ಸುಮಾರು 20 ವರ್ಷದಿಂದ ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ಕೊಂಡಿದ್ದೀನಿ. ರಾಷ್ಟ್ರೀಯ ಏನೋ ಇದು ಮಾಡೋಣ, ಪಾಲಿಟಿಕ್ಸ್ ಎಂಟರ್ ಆಗೋಣ ಅಂತ. ಸೊ ಅದ್ರ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸ್ಲಿಕ್ಕೆ ಶುರು ಮಾಡಿದ್ರು.
ಸೊ ಇಂದಿರಾ ಗಾಂಧಿಯವರನ್ನ ಸ್ವಲ್ಪ ಕಡೆಗಾಣಿಸ್ಲಿಕ್ಕೆ ಶುರು ಮಾಡಿದ್ರು. ಮತ್ತು ಇನ್ನೊಂದಾಗಿದ್ದು ಅಂತಂದ್ರೆ ಆ ಸಮಯದಲ್ಲಿ ಸಂಜಯ್ ಗಾಂಧಿನ ಪ್ರೊಜೆಕ್ಟ್ ಮಾಡ್ತಾ ಇದ್ರು ಇಂದಿರಾ ಗಾಂಧಿ ಅವರು, ತನ್ನ ಮಗನ್ನ ರಾಜಕೀಯ ಬೆಳೆಸಲಿಕ್ಕೆ. ಇವರಿಗೆ ಸಂಜಯ್ ಗಾಂಧಿ ಒಬ್ಬ ಹುಡುಗ, ಏನು ಅಷ್ಟೊಂದು, ಸೊ ಈ ವಾಸ್ ನಾಟ್ ಗಿವಿಂಗ್ ಸೋ ಮಚ್ ಇಂಪಾರ್ಟೆನ್ಸ್. ವೇರ್ ಬೇರೆ ಚೀಫ್ ಮಿನಿಸ್ಟರ್ಗಳು ಸಂಜಯ್ ಗಾಂಧಿ ಅವರ ರಾಜ್ಯಕ್ಕೆ ಬಂದ, ಅವರ ಕ್ಯಾಪಿಟಲ್ ಬಂದ ಅಂದ್ರೆ ಅವ್ರ ಹಿಂದೆನೆ ಓಡಾಡೋದು. ಇನ್ಫ್ಯಾಕ್ಟ್ ಆ ಕಾಲದಲ್ಲಿ ನಾವೆಲ್ಲ ನೋಡ್ದಂಗೆ ಪತ್ರಿಕೆಗಳೆಲ್ಲ ಬಂದಿತ್ತದು, ನಮ್ಮ ಎನ್ ಡಿ ತಿವಾರಿ ಅವರು ಮುಖ್ಯಮಂತ್ರಿ ಆಗಿದ್ರು. ಸೊ ಉತ್ತರ ಪ್ರದೇಶದಲ್ಲಿ ಆ ಸಂಜಯ್ ಗಾಂಧಿ ಒಂದ್ಸರ್ತಿ ಆ ಎಲ್ಲೋ ವಿಲೇಜ್ ಸೈಡ್ ನಲ್ಲಿ ಟೂರ್ ಮಾಡ್ಬೇಕಾರೆ ಆನೆ ಮೇಲೆ ಹತ್ತಾನೆ. ಆನೆ ಮೇಲೆ ಹತ್ತಾಗ ಚಪ್ಪಲಿ ಬೇಡ ಅಂದ್ಬಿಟ್ಟು ಬಿಡ್ತಾನೆ. ಇವ್ನು ಮುಖ್ಯಮಂತ್ರಿ ಆಗಿದ್ದವನು ಒಂದ್ ಚಪ್ಪಲಿನ ಹಿಡ್ಕೊಂಡು ಅವನ ಹಿಂದೆ ಹೋಗ್ತಾರೆ. ಸೊ ಇದೆಲ್ಲ ಫ್ರಂಟ್ ಪೇಜ್ ಅಲ್ಲಿ ಬಂತು. ಸೊ ಇದೆಲ್ಲ ದೇವರಾಜ ಅರಸುವರಿಗೆ ಬಹಳ ಅಸಹ್ಯ ಅನಿಸ್ತದೆ. ಅವರು ಸ್ವಾಭಿಮಾನಿ. ಸೊ ಇದು ಸಂಜಯ್ ಗಾಂಧಿಗಿಂತ ಅವನ ಸುತ್ತ ಇದ್ದ ಚೇಲಾಗಳಿಗೆ ಸರಿ ಅನಿಸ್ಲಿ. ಏನಿದು ನಮ್ಮ ಮುಖ್ಯಮಂತ್ರಿಗಳು ಸಂಜಯ್ ಗಾಂಧಿಗೆ ಅಷ್ಟೊಂದು ಇದು ಕೊಡೋದಿಲ್ವಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕಿರುಕುಳ ಶುರು ಆಗಿತ್ತು ಅವರಿಗೆ. ಹಾಗಾಗಿ ಇವರು ಹೇಗೂ ನಾನು ಪ್ರಬಲನಾಗಿದ್ದೀನಿ, ಈಗ ನಾನು ರಾಜಕೀಯವಾಗಿ ನಾನು ಅಸರ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಬಂದಿದ್ರಿಂದ ಕಾಂಗ್ರೆಸ್ ಇಂದ ಆಚೆ ಬಂದು ಸರ್ಕಾರವನ್ನೇ ಚೇಂಜ್ ಮಾಡ್ಬಿಟ್ರು. ಬೋರ್ಡ್ ಚೇಂಜ್ ಆಗೋಯ್ತು ಇದ್ದಕ್ಕಿದ್ದಂಗೆ. ಕಾಂಗ್ರೆಸ್ ಇಂದಿರಾ ಕಾಂಗ್ರೆಸ್ ಅಂತಿದ್ದು ಕಾಂಗ್ರೆಸ್ ಯು ಅಂತ ಮಾಡೋದು, ಕಾಂಗ್ರೆಸ್ RS. ಅಂದ್ರೆ ಆ ಮಟ್ಟಕ್ಕೆ ಅವ್ರಿಗೆ ಬೇಜಾರು ಮಾಡ್ಬಿಟ್ರು ಅಂತ. ಅಂದ್ರೆ ಆ ಬಟ್ಟಂಗಿಗಳು ಅಂತ ಯಾರು ಕೋಟರಿ ಅಂತ ಏನ್ ಕರೀತಾರೆ, ಅವ್ರು ಬೇಜಾರು ಮಾಡೋದ್ರ ಜೊತೆಗೆ ಇವ್ರಿಗೂ ಒಂದು ಪೊಲಿಟಿಕಲ್ ಆಂಬಿಷನ್, ಎರಡೂ ಸೇರಿ. ಮತ್ತೆ ನೋಡಿ, ಇವರಿಗೆ ಎಲ್ಲ MLAಗಳು ಹೋಲ್ಡ್ ಅಲ್ಲಿದ್ರು. ಸೊ ಇಂತಹ ಒಂದು ದೃಢವಾದ ನಿರ್ಧಾರ ತಗೊಳ್ಬೇಕಾದ್ರೆ ಸೆಂಟ್ರಲ್ ಲೀಡರ್ಶಿಪ್ ಅಂತ ಹೈಕಮಾಂಡ್ ವಿರುದ್ಧ ಬರ್ಬೇಕಂದ್ರೆ ಇವರು ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಸೊ ಈ MLAಗಳೆಲ್ಲ ಬಂದ್ರು, ಅದು ಕಾಂಗ್ರೆಸ್ ಯು ಸರ್ಕಾರ. ಅಂದ್ರೆ ಅವಾಗ ಇಂದಿರಾ ಗಾಂಧಿ ಅಧಿಕಾರದಲ್ಲಿ ಇರಲಿಲ್ಲ, ಯಾಕಂದ್ರೆ ಎಲ್ಲ ಎಮರ್ಜೆನ್ಸಿ ಸೋತಿದ್ರಲ್ಲ ಮಧ್ಯದಲ್ಲಿ 1-2-3 ವರ್ಷ ಅವ್ರಿಲ್ಲ. ಸೊ ಇದೆಲ್ಲ ನಡೀತು. ಇಂದಿರಾ ಗಾಂಧಿ ಇದನ್ನೆಲ್ಲ ವಾಚ್ ಮಾಡ್ತಾ ಇದ್ರು. ಓಕೆ, ನನ್ನ ವಿರುದ್ಧ ಹೋಗಿದ್ದಾನೆ, ಆಯ್ತು. ಜೋರಾಗಿ ಕ್ಯಾಂಪೇನ್ ಮಾಡಿದವರು ಮತ್ತು ಅದನ್ನು ಉತ್ತುಂಗಕ್ಕೆ ತಗೊಂಡು ಹೋದವರು ಜಾರ್ಜ್ ಫರ್ನಾಂಡಿಸ್. ಪತ್ರಿಕೆಯನ್ನ ಮುಗಿಸೋದಕ್ಕೆ ಹೊರಟಿದ್ರು ಇಂದಿರಾ ಗಾಂಧಿ ಅವರು. ಯಾವ ರೀತಿನಲ್ಲಿ ತೊಂದರೆ ಕೊಡ್ಬೋದು ಅದನ್ನೆಲ್ಲ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಅವರಿಬ್ಬರ ಮಧ್ಯೆ ಒಂದು ಸ್ವಲ್ಪ ಹಳಸಿತ್ತು. ಕರ್ನಾಟಕದಲ್ಲಿ 28 ಸೀಟ್ ಇದೆಯಾ, ನಾವು 20 ರಿಂದ 25 ಸೀಟ್ ನಾವು ಗೆಲ್ಲಬೇಕು. ಸೊ ಆ ಜಗಳಗಳೆಲ್ಲ ನೋಡ್ಬಿಟ್ಟು ಜನಗಳಿಗೆ ಬೇಸರ ಆಗಿತ್ತು.